ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನನೇ ಆಗಿದೆ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರದ್ದು ಊಟ ಆಯಿತಾ? ಹೇಗಿದ್ದೀರ ಎಲ್ಲರೂ? ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ವಾಯ್ಸ್ ಕೂಡ ಒಂಥರ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು. ವಾಯ್ಸನ್ನು ಚೇಂಜ್ ಆಗಿದೆ. ತುಂಬ ಕೋಲ್ಡ್ ಅಲ್ವಾ, ಓಪನ್ ಪ್ಲೇಸ್ ಜಾಸ್ತಿ, ಇದು ಹಳ್ಳಿ ಅಲ್ವಾ. ಅಕ್ಕಪಕ್ಕದಲ್ಲಿ ಮನೆ ಇಲ್ಲದೆ ಇರೋದ್ರಿಂದ ಗಿಡ ಮರಗಳು ಜಾಸ್ತಿ ಅಲ್ವಾ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಮಕ್ಕಳಿಗೆಲ್ಲನೂ ಎಲ್ರಿಗೂ ಹುಷಾರಿಲ್ಲದೆ ಆಗಿದೆ. ನಮ್ಮ ಮನೆಯಲ್ಲಂತೂ ಇವಾಗ ವಾತಾವರಣ ಆಗಿರೋದ್ರಿಂದ ತುಂಬ ಹುಷಾರು ತಪ್ತಾಯಿದೆ ಮಕ್ಕಳಿಗೆಲ್ಲನೂ. ಎಷ್ಟು ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಫ್ರೆಂಡ್ಸ್, 2-3 ಸಲ ಹೋಗಿ ಬಂದಿದ್ದೀನಿ. ಆದ್ರೂ ಕಮ್ಮಿ ಆಗ್ತಾಯಿಲ್ಲ ನನಗೆ. ಇವಾಗ ಹೋಗೋಣ ಅಂಥೇಳಿ ಕೂತಿದ್ದೀನಿ. ತಲೆಗೆ ಸ್ನಾನ ಮಾಡಿದೆ. ಮಾಡಲೇಬೇಕಾದ ಪರಿಸ್ಥಿತಿ. ಇಂಥ ಟೈಮಲ್ಲಿ ಇವೆಲ್ಲ ಬಂದುಬಿಟ್ರೆ ಅಪ್ಪ ಬೇಡಪ್ಪ ಅನಿಸ್ಬಿಡುತ್ತೆ. ಸ್ನಾನ ಮಾಡಿ ಬಿಸಿಲಲ್ಲೆಲ್ಲ ಒಣಗಿಸಿದ್ದೀನಿ. ನಮ್ಮ ಮನೆಯವರಿಲ್ಲ, ಅಲ್ಲೆಲ್ಲ ಹೋಗಿದ್ದಾರೆ. ಬರ್ತೀನಿ ರೆಡಿ ಆಗಿರೋ ಅಂತ ಹೇಳಿದ್ರು. ಈಗ ಇಲ್ಲೂ ಹೋಗಿ ಬರಬೇಕು ಹಾಸ್ಪಿಟ್ಲಿಗೆ. ಹಾಗೆ ವೀಡಿಯೋಸು ತುಂಬ ಡಲ್ ಆಗ್ತಾಯಿದೆ ಫ್ರೆಂಡ್ಸ್. ವ್ಯೂಸೇ ಬರ್ತಾಯಿಲ್ಲ, ಏನಂತಲೇ ಅರ್ಥ ಆಗ್ತಾಯಿಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ತುಂಬ ವ್ಯೂಸ್ ಕಮ್ಮಿ ಆಗ್ತಾಯಿದೆ. ಎಷ್ಟೇ ಚೆನ್ನಾಗಿ ವಿಡಿಯೋ ಕಂಟೆಂಟ್ ತಗೊಂಡ್ರು, ಕಂಟೆಂಟ್ ಮಾಡಿ ವೀಡಿಯೋಸ್ ಮಾಡಿ ಹಾಕಿದ್ರೂ ಓಡ್ತಾಯಿಲ್ಲ. 100 ವ್ಯೂಸ್ ಆಗೋದೇ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ಸಬ್ಸ್ಕ್ರೈಬ್ ಆಗದೆ ಇರೋರು ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಜನ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಪೂರ್ತಿ ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ. ತುಂಬ ಜನ ಹಾಗೆ ಹೇಳ್ತಾಯಿದ್ದಾರೆ ಫ್ರೆಂಡ್ಸ್, ವ್ಯೂಸ್ ಬರ್ತಾಯಿಲ್ಲ ಅಂತ. ಏನು ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಾಯಿಲ್ಲ. ವ್ಯೂಸ್ ಬರ್ತಾಯಿಲ್ಲ ಅನ್ನೋದಕ್ಕೆ ಎಷ್ಟೇ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕಿದ್ರೂ ವ್ಯೂಸ್ ಬರ್ತಾಯಿಲ್ಲ. ತುಂಬ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ನಾವು ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿ ವಾತಾವರಣ ಮತ್ತು ಡೈಲಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ, ಡೈಲಿ ರೊಟೀನ್ ಹೇಗಿರುತ್ತೆ ಮಕ್ಕಳ ಜೊತೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನನಗೆ ಮನೇಲಿ ಹಸುಗಳು, ಮನೇಲಿ ಕೆಲಸ ಮತ್ತು ಮಕ್ಕಳು ಎಲ್ಲ ಇರೋದ್ರಿಂದ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ನಾನು ವೀಡಿಯೋಸ್ ಮಾಡಿ ಡೇ ಬೈ ಡೇ ಹಾಕ್ತಾಯಿದ್ದೀನಿ, ಇಲ್ಲ ಶಾರ್ಟ್ಸ್ ವೀಡಿಯೋ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಾನೇ ಇದ್ದೀನಿ. ಆದರೆ ವ್ಯೂಸ್ ಮಾತ್ರ ಬರ್ತಾಯಿಲ್ಲ. ನನಗೆ ಹಸುಗಳು ನೋಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಮತ್ತು ವೀಡಿಯೋಗೆ ಟೈಮ್ ಕೊಡೋದಕ್ಕೆ ಯಾವ ಥರ ಟೈಮ್ ಅಡ್ಜಸ್ಟ್ ಆಗ್ತಾಯಿದೆ ಅಂದರೆ ಆ ಥರ ನನಗೆ ಅರ್ಥನೇ ಆಗ್ತಾಯಿಲ್ಲ. ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಮನೆ ಕೆಲಸ ಮಾಡಿಕೊಂಡು ಆಚೆ ಹಸುಗಳನ್ನ ನೋಡಿಕೊಂಡು ವೀಡಿಯೋ ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಎಲ್ಲದನ್ನು ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟನೇ ಪಡ್ತಾಯಿದ್ದೀನಿ ನಾನು. ಸ್ವಲ್ಪ ನೀವು ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಸಪೋರ್ಟ್ ಇದ್ದರೆ ನನಗಿನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ವ್ಯೂಸ್ ಬಂದರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಅಂಥೇಳಿ. ಯಾವುದಾದ್ರೂ ಒಂದು ವೀಡಿಯೋ ಹಾಕಿದರೆ ಅದಕ್ಕೆ ಏನಾದರೂ ವ್ಯೂಸ್ ಬಂದಿಲ್ಲ ಅಂದರೆ, ಅಯ್ಯೋ ಇದಕ್ಕೆ ವ್ಯೂಸೇ ಬಂದಿಲ್ಲಪ್ಪ, ನೆಕ್ಸ್ಟ್ ವೀಡಿಯೋ ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ನಮ್ಮ ಮನೆಯವರು ಅಂತ ಇರ್ತಾರೆ, ಒಂದಿನ ಹಾಕ್ತಿ 8 ದಿನ ಹಾಕಲ್ಲ ಅಂತ. ನನಗೆ ವ್ಯೂಸ್ ಬಂದರೆ ಚೆನ್ನಾಗಿ ಖುಷಿ ಆಗುತ್ತೆ ವೀಡಿಯೋ ಮಾಡಿ ಹಾಕೋದಕ್ಕೆ. ಅದಕ್ಕೆ ಒಂದೊಂದು ದಿನ ಗ್ಯಾಪ್ ಬಿಟ್ಬಿಡ್ತೀನಿ. ಸೊ ಈ ಥರ ಆಗ್ತಾಯಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಸಗಣಿ ಎಲ್ಲ ಎತ್ತಾಕಿದ್ದೀನಿ. ಮತ್ತು ಇನ್ನೊಂದು ಅರ್ಧ ಅವರ್ 1 ಅವರ್ ಬಿಟ್ಕೊಂಬಂದರೆ ಮತ್ತೆ ಹಾಗೆ ಮಾಡಿರ್ತವೆ. ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಹಾಕಿದ್ದೀನಿ. ಕುರಿಗಳು ನೋಡಿ ಫ್ರೆಂಡ್ಸ್, ನಮ್ಮ ಕುರಿಗಳು ಇಲ್ಲೆಲ್ಲ ಕಟ್ಟಾಕಿದ್ವಿ, ತಿಂದಿದ್ದಾವೆ ತಂಪಾಗಿ. ಮರಿ ನೋಡಿ, ಕುರಿಗಳು ಕುರಿಗಳು ಇವು. ನೋಡುತ್ತಂಗೆ ಚೆನ್ನಾಗಿದೆ ಅಲ್ಲ ಕುರಿ ಮರಿ.
ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಯಾಕೋ ಊಟ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಟೀ ಮಾಡಿಕೊಂಡು ಬ್ರೆಡ್ ಇತ್ತಲ್ಲ, ಬ್ರೆಡ್ ತಿನ್ನೋಣ ಅಂತೇಳಿ ಟೀ ಮಾಡಿಕೊಂಡು ಒಂದು ಲೋಟ ಬ್ರೆಡ್ ತೊಗೊಂಡು ತಿಂತಾಯಿದ್ದೀನಿ ನೋಡಿ. ಊಟ ಮಾಡೋದಕ್ಕೆ ವಾಯ್ಸು ಒಂಥರ ಇದು ಹೋಗಿತ್ತಲ್ಲ, ಗಂಟ್ಲು ಕಿಚ ಅಂತ ಇತ್ತು. ಕೋಲ್ಡು ನೆಗಡಿ ಆಗಿರೋದಕ್ಕಿಂತ ಏನು ತಿನ್ನೋದಕ್ಕೂ ಆಗ್ತಾಯಿರಲಿಲ್ಲ. ಸರಿ, ಊಟ ಮಾಡೋ ಬದಲು ಇದಾದರೂ ಸ್ವಲ್ಪ ತಿನ್ನೋಣ ಅಂತೇಳಿ ಬ್ರೆಡ್ಡು ಮತ್ತು ಟೀ ಮಾಡಿಕೊಂಡು ತಿಂತಾಯಿದ್ದೀನಿ. ಒಂದೊಂದು ಸಲ ಹಾಗೆ ಹುಷಾರು ತಪ್ಪಿದ್ರೆ ಎಲ್ರಿಗೂ ಹಾಗೆ ಆಗಿಬಿಡುತ್ತೆ. ಟಿಫನ್ನು ಏನಾದರೂ ಅಡುಗೆ ಮಾಡೋಕ್ಕಾಗಿರಲ್ಲ, ಬ್ರೆಡ್ ಇದ್ದರೆ ರೋಸ್ಟ್ ಮಾಡ್ಕೊಂಡು ಟೀ ಮಾಡ್ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀವಿ. ಮಾಡೋಕ್ಕಾಗಲ್ಲ, ಏನು ಮಾಡೋದು. ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಫ್ರೆಂಡ್ಸ್. ಒಂದೊಂದು ಸಲ ಹಂಗೆ ಸಡನ್ನಾಗಿ ಹುಷಾರು ತಪ್ಪಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ತಗೊಂಬಂದಿದ್ದು ಮೊನ್ನೆನೇ, ಇನ್ನು ಮಂಗಳವಾರ ಸಂತೆ ತಗೊಬಂದಿದ್ದು. ಎಷ್ಟು ಹಾಕೋದು ಅಂತ ಗೊತ್ತಿಲ್ಲ. ಕಟ್ಟು ಫ್ರೆಶ್ಶಾಗಿ ಚೆನ್ನಾಗಿದೆ, ಬಿಡಿಸ್ಬೇಕು. ಹಾಗೆ ನೋಡಿ ಮೆಂತ್ಯನೂ ಫುಲ್ ಫ್ರೆಶ್ ಆಗಿದೆ ಸೊಪ್ಪು. ಅದು ಬಿಡಿಸಿರ್ತಿತ್ತು. ನಾವು ಚಿಂಟು ಮೆಂತ್ಯ ಬಾತ್ ಅಂತ ಮಾಡಿದ್ದೇನೆ. ಸಾಯಂಕಾಲ ಒಂದು ಸ್ವಲ್ಪ ಸಾಂಬಾರು ಮಾಡಿ ಬೆಳಗ್ಗೆಗೆ ಒಂದು ಸ್ವಲ್ಪ ಹಸಿ ಬಟಾಣಿ ಎಲ್ಲ ಇದೆಲ್ಲ ಹಾಕಿ ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ರೇಟ್ ಇಲ್ಲ ಫ್ರೆಂಡ್ಸ್. ಮೊನ್ನೆ ಒಂದೆರಡು ದಿನ ಇತ್ತು, 50, 60, 70 ರೂಪಾಯಿವರೆಗೂ ಇತ್ತು. ಈಗ ಕಮ್ಮಿ ಆಗಿದೆ, 20, 30 ಅನಿಸುತ್ತೆ. ನಾನೇನು ರೇಟ್ ಕೇಳಕ್ಕೆ ಹೋಗಲಿಲ್ಲ. ಹೋದ ವಾರ ಒಂದ್ಸಲಿ ತರಕಾರಿ ಎಲ್ಲ ಆಂಟಿ ಹತ್ರನೇ ತಗೊಂಬಂದಿದ್ದೆ. ದುಡ್ಡಿರಲಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಅದಕ್ಕೆ ಖರ್ಚಾಗ್ಬಿಟ್ಟಿತ್ತಲ್ಲ, ಮಕ್ಕಳಿಗೆ ಫೀಸ್ ಕಟ್ಟೋದು ಅದರಲ್ಲಿ. ಹಾಗೆ ಇಸ್ಕೊಬಂದಿದ್ದೆ. ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಪರಿಚಯದವರು ಆಂಟಿ ತರಕಾರಿದವರು ಕೊಡ್ತಾರೆ. ಮೊನ್ನೆ ಹೋಗಿ ದುಡ್ಡು ಕೊಟ್ಟು ಈ ಸೊಪ್ಪು ಇದು ತಗೊಬಂದೆ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊತಾರೆ, ಪರವಾಗಿಲ್ಲ. ನನಗೆ ಊರಿಗೆ ಬಂದಾಗಿಂದ ನಾನು ಅವ್ರ ಹತ್ರನೇ ತರಕಾರಿ ತಗೊಳ್ಳೋದು. ಚೆನ್ನಾಗಿ ಪರಿಚಯ ಆಗಿದ್ದಾರಲ್ಲ, ಕೊಡ್ತಾರೆ. ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತೇಳಿ ತಗೊಬಂದಿದ್ದೆ. ಅವಾಗೂ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಮೊನ್ನೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಮತ್ತೆ ಅವ್ರಿಗೆ ಕೊಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ದುಡ್ಡು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದರು. ಟ್ಯಾಬ್ಲೆಟ್ಸ್ ಮತ್ತು ಬಾಂಬು ಎಲ್ಲ ತಂದುಕೊಟ್ಟಿದ್ದಾರೆ. ಬೆಳಗ್ಗೆನೂ ತಿಂದಿದ್ದೆ. ಸೊಪ್ಪು ಬಿಡಿಸಲಿಲ್ಲ ನೋಡಿ, ಕೊತ್ತಂಬರಿ ಮಾತ್ರ ಬಿಡಿಸಿದೆ. ಇದು ಮೆಂತ್ಯ ಸೊಪ್ಪು ಹಾಗೆ ಇಟ್ಬಿಟ್ಟಿದ್ದೀನಿ. ಆಗ್ತಾಯಿರಲಿಲ್ಲ ನನಗೆ, ತುಂಬ ಚಳಿ, ತಡಿಯೋಕ್ಕಾಗಲಿಲ್ಲ, ಜ್ವರ. ಅದಕ್ಕೆ ಟ್ಯಾಬ್ಲೆಟ್ಸ್ ತಂದುಕೊಟ್ಟಿದ್ದಾರೆ. ಇವಾಗ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಈ ಚಳಿಗೆ. ದೂರ ಒಂದು 3-4 ಕಿಲೋಮೀಟ್ರ್ ಹೋಗಬೇಕು. ಆಗಲ್ಲ ನನಗೆ ಚಳಿಗೆ. ಹೋಗಿ ಬರೋಷ್ಟರಲ್ಲಿ ಅಷ್ಟೇ ಐಸಾಗಿ ಹೋಗ್ತೀನಿ. ಮತ್ತು ಬೆಳಗ್ಗೆಗೆ ಹೋಗೋಣ, ಸದ್ಯಕ್ಕೆ ಟ್ಯಾಬ್ಲೆಟ್ ತಿನ್ನೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ ನೋಡಿ. ಚಿಂಟು ಬಂದ ಸ್ಕೂಲಿಂದ ನಾನು ಮಲಗಿದ್ದು ನೋಡಿ. ಅವ್ನಿಗೆ ಊಟ ಮಾಡೋಕ್ಕೆ ಮನಸ್ಸಾಗಿಲ್ಲ ಅಂತ ಬಿಸ್ಕೆಟ್ ನೀರಲ್ಲಿ ಹಚ್ಕೊಂಡು ತಿಂತಾಯಿದ್ದಾನೆ. ನಾವು ಚಿಕ್ಕದಲ್ಲೆಲ್ಲ ಹಾಕಿ ತಿಂತಾಯಿದ್ವಿ ಅಂತ ಹೇಳಿದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತೇಳಿ ನೀರಲ್ಲಿ ಅದ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದಾನೆ. ಚೆನ್ನಾಗಿದೆ ಟೇಸ್ಟು ಈ ಥರ ತಿಂದರೆ ಅಂತೇಳಿ ಒಂದ್ಸಲಿ ನಾನು ಹೇಳಿದೆ. ಅದಕ್ಕೆ ಅವನು ಟ್ರೈ ಮಾಡ್ತಾಯಿದ್ದಾನೆ ನೋಡಿ. ಹಾಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಿಂದಮೇಲೆ ಒಂದು ಸ್ವಲ್ಪ ಕ್ಯೂರ್ ಅನ್ನಿಸ್ತು, ಬೆಟರ್ ಅನ್ನಿಸ್ತು. ಕೋಲ್ಡು ಒಂದು ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಯಿತು. ಹಾಗೆ ಎದ್ದು ನೋಡಿ ಕಸಗಳೆಲ್ಲ ಆಗಿದ್ದಾವೆ. ಒಬ್ಬೊಬ್ಬರೇ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಾಡಬೇಕು. ಅದೆಲ್ಲದನ್ನು ಮಾಡೋಣ ಅಂಥೇಳಿ ಎದ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎಲ್ಲ ಕೆಲಸ ಮಾಡೋಣ ಅಂಥೇಳಿ ಹೊರಗಡೆ ಬಂದೆ. ಒಬ್ಬೊಬ್ಬರು ಇರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಮತ್ತೆ ಎದ್ದು ಮಾಡಬೇಕು. ಏನು ಮಾಡೋದಕ್ಕಾಗಲ್ಲ, ಯಾರು ಮಾಡಿಕೊಡೋರು ಇರೋಲ್ಲ ಒಂದಿನ ಮಲ್ಕೊಂಡ್ರೆ. ಹಾಗೆ ಹಸುಗಳೆಲ್ಲ ಕಟ್ಟಾಕಿದ್ವಿ, ಕರುಗಳು ಪಕ್ಕದ ಹೊಲದಲ್ಲಿ. ಹಿಡ್ಕೊಬರೋಣ ಅಂಥೇಳಿ ಚಿಂಟು ನಾನು ಹೋಗ್ತಾಯಿದ್ದೀವಿ ನೋಡಿ. ಚಿಂಟು ಹಿಡ್ಕೊತಾ ಇದ್ದಾನೆ. 2 ಕರುಗಳು ಇಲ್ಲಿ ಕಟ್ಟಾಕಿದ್ವಿ, ಹಿಡ್ಕೊಬರೋಣ ಅಂಥೇಳಿ
ಹೋಗಿದ್ದೀವಿ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಿಂದಮೇಲೆ ಒಂದು ಸ್ವಲ್ಪ ಬೆವರು ಬರೋದು ಸ್ಟಾರ್ಟ್ ಆಯಿತು, ಸ್ವಲ್ಪ ಕಮ್ಮಿ ಆಯಿತು ಕೋಲ್ಡು ಜ್ವರ ಎಲ್ಲ. ಸರಿ ಹಸುಗಳು ಹಿಡ್ಕೊಬಂದು ಕಟ್ಟಾಕಿ ಮತ್ತೆ ಕೆಲಸ ನೋಡೋಣ ಅಂಥೇಳಿ ಹಿಡ್ಕೊಬರ್ತಾಯಿದ್ದೀವಿ ನೋಡಿ. ಇನ್ನು ಮನೆ ಹತ್ರ ಕಸಗಳೆಲ್ಲ ಆಗಿದ್ದಾವೆ, ಕರುಗಳೆಲ್ಲ ಹಿಡ್ಕೊಬಂದು ಕಟ್ಟಾಕ್ಬಿಟ್ಟು ನೆಕ್ಸ್ಟ್ ಏನಾದರೂ ಕೆಲಸ ನೋಡೋಣ ಅಂಥೇಳಿ ಬಂದೆ. ಎಲ್ಲ ಗುಡಿಸ್ಬೇಕು ಕಸ. ಹಾಗೆ ನೈಟಿಗೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ, ಚಪಾತಿ ಮಾಡೋಣ ಅಂತೇಳಿ. ರೈಸು ಮುದ್ದೆ ಎಲ್ಲ ಯಾರಪ್ಪ ಬೋರ್ ಆಗಿಬಿಡುತ್ತೆ ತಿನ್ನೋಕ್ಕೆ ಅಂತೇಳಿ ನಮ್ಮ ಮನೆಯವ್ರು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು. ಪಲ್ಯ ತರಕಾರಿ ಮಿಕ್ಸ್ ಪಲ್ಯ ಮಾಡೋಣ ಅಂತೇಳಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.